ನಾನಿವತ್ತು ಮಜ್ಜಿಗೆ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೆನೆಸಿರೋ ಅಕ್ಕಿ, ಒಂದು ಈರುಳ್ಳಿ, ರುಬ್ಬೋಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ತೆಂಗಿನಕಾಯಿ ಹೆಚ್ಚಿಟ್ಟಿರೋದು. ನೀವು ತುರ್ಕೊಂಡಾಗಿರೋದಾದರೂ ಇಟ್ಕೋಬೋದು. ನಾನು ಇವತ್ತು ತುರಿದಿಲ್ಲ, ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಅದನ್ನು ರುಬ್ಕೊಳ್ಳೋಕ್ಕೆ ಅದ್ರ ಜೊತೆಗೆ ಅಕ್ಕಿ ಹಾಕ್ಕೊಂಡು ರುಬ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿರೋ ಟೈಮಲ್ಲಿ ನಾವು ರುಬ್ಬೋಕೆ ಹಾಕಿರೋ ಮಿಶ್ರಣನ ನೀಟಾಗಿ ರುಬ್ಕೋಬೇಕು. ನುಣ್ಣಗಾಗೋ ಥರ ರುಬ್ಕೋಬೇಕು. ಉಪ್ಪಾಗೋ ಅವಶ್ಯಕತೆ ಏನಿರಲ್ಲ, ಆಮೇಲೆ ಹಾಕ್ಕೊಂಡ್ರೆ ಆಗುತ್ತೆ. ಇದು ಮಜ್ಜಿಗೆ ಸಾರು. ಇದು ನೈಟ್ ಟೈಮ್ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಮಳೆ ಬರ್ತಿರೋ ವೆದರಿಗೆ. ಸೊ ಇಲ್ಲಿ ಫ್ರೈ ಆಗಿದೆ. ಆಮೇಲೆ ರುಬ್ಕೊಂಡಿರೋದು ಮಿಶ್ರಣನ ಹಾಕ್ತಿದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಮಜ್ಜಿಗೆನೇ ಡೈರೆಕ್ಟಾಗಿ ಹಾಕಬೇಕು. ಇದಕ್ಕೆ ಲೆಫ್ಟ್ ಓವರ್ ಮಜ್ಜಿಗೆ ಇಲ್ಲ ನೆನ್ನೆ ಮಜ್ಜಿಗೆ, ಸ್ವಲ್ಪ ಉಳಿರೋ ಮಜ್ಜಿಗೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಸಾಂಬಾರಿದು. ನಾನು ಅದನ್ನೇ ಮಜ್ಜಿಗೆನೇ ಹಾಕ್ಕೊಂಡು ತೊಳೆದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟ್ ಆ್ಯಕ್ಚುಲಿ ನೀರು ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ಆಮೇಲೆ ಕುದೀತಾ ಇದ್ದಾಗ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ, ಸೂಪ್ ಥರ ಇರುತ್ತೆ. ಆ್ಯಕ್ಚುಲಿ ನೀವು ಮುದ್ದೆ ಜೊತೆ ಚೆನ್ನಾಗಿರುತ್ತೆ, ಅನ್ನ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ. ಎರಡೂ ಇಷ್ಟ ಆಗಲಿಲ್ಲ ಅಂದರೆ ನೀವು ಸಾಂಬಾರನ್ನೇ ಲೋಟಕ್ಕೆ ಹಾಕ್ಕೊಂಡು ಸೂಪ್ ಥರ ಕುಡಿಬೋದು. ನಾನು ಮಿಕ್ಕಿದ್ರೆ ನಾನು ಆ್ಯಕ್ಚುಲಿ ಸೂಪ್ ಥರನೇ ಕುಡಿಯೋದು ಯೂಶ್ವಲಿ ಲಾಸ್ಟಿಗೆ. ಆಮೇಲೆ ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಬೇಕು ಅನ್ನಿಸ್ತು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ರೆ ಅದ್ರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ. ಅದಾದಮೇಲೆ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಮೇಲೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಬಿಸಿ ಸಾಂಬಾರು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕುದಿಯೋಕ್ಕೆ ಅಂತ ಬಿಡಬೇಕು. ಸ್ವಲ್ಪ ಜಾಸ್ತಿ ಫ್ಲೇಮಲ್ಲೇ ಇಟ್ಟು ಕುದಿಸಿ, ಏನಾಗಲ್ಲ, ಈ ಥರ ಕುದಿ ಬರಬೇಕು ಒಂದು ಚೆನ್ನಾಗಿ. ಆವಾಗ ಕನ್ಸಿಸ್ಟೆನ್ಸಿ ನೋಡ್ತೀನಿ, ಮೇ ಬಿ ತಳ ಹಿಡಿಬೋದು ಅಂತ ಒಂದೊಂದು ಸರಿ ಕೂರಾಡಬೇಕು. ನೋಡಿ ಈ ಥರ ಸ್ವಲ್ಪ ತೆಳ್ಳಗಿದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ ನಾನು. ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆ ಮೆಣಸಿನ್ಕಾಯಿ ಎಲ್ಲ ಕುದ್ಬಿಟ್ಟು ಒಳ್ಳೆ ಸ್ಪೈಸಿಯಾಗಿ ಚೆನ್ನಾಗಿರೋ ಮಜ್ಜಿಗೆ ಸಾರು.